ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಮೆಡಿಕೆ 2026 ಏನು ರೌಂಡ್ 1 ಸೀಟ್ ಅಲಾಟ್ಮೆಂಟ್ ಇತ್ತು, ಅದು ಇವತ್ತು ಓಪನ್ ಆಗಿದೆ. ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಏನು ಕಾಮೆಡಿಕೆ ವೆಬ್ಸೈಟಿಗೆ ಬಂದಿದ್ದೀವಿ, ಯಾವ ರೀತಿ ನೋಡೋದು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಕೊನೆವರೆಗೂ ನೋಡಿ. ಇಲ್ಲಿ ಕಾಮೆಡಿಕೆದಲ್ಲಿ ನೀವು ನೋಡ್ಬೋದು, ಕೆಳಗಡೆ ಇಲ್ಲಿ ರೌಂಡ್ ಅಪ್ ಆಗ್ತಾ ಇದೆ. BTech ರೌಂಡ್ 1 ಅಲಾಟ್ಮೆಂಟ್ ಈಸ್ ನೌ ಲೈವ್ ಅಂತ ಬರ್ತಾ ಇದೆ. ಅಂದರೆ 3 ಗಂಟೆಗೆ ಇದ್ದದ್ದು ಈಗಾಗಲೇ ಅವರಲ್ಲೇ ಏನು ಸೀಟ್ನ ಅಲಾಟ್ಮೆಂಟ್ ಮಾಡಿದ್ದಾರೆ ಈಗ ರೌಂಡ್ 1ಇಂದು. ಅದ್ರ ಬಗ್ಗೆ ತಿಳಿದುಕೊಳ್ಳೋಣ, ಮತ್ತು ಚಾಯ್ಸ್ ಬಗ್ಗೆನೂ ಕೂಡ ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಇಲ್ಲಿ ನೀವು ಫಸ್ಟು ನೀವು ನಿಮಗೆ ಬಂದಿರುವಂಥ ಫಸ್ಟ್ ರೌಂಡಲ್ಲಿ ಕಾಲೇಜ್ನ ನೋಡೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಏನು ತಿಳಿಸೋದು ಅಂದರೆ, ಇಲ್ಲಿ ನಾವು ಕ್ಲಿಕ್ ಇಯರ್ ದ ಇಂಜಿನಿಯರಿಂಗ್ ರೌಂಡ್ 1 ಕಟ್ ಆಫ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ರೌಂಡ್ 1ಸಲ್ಲಿ ಯಾವ್ಯಾವ ಕಾಲೇಜು ಯಾವ್ಯಾವ ಕೋರ್ಸಿಗೆ ಎಷ್ಟೆಷ್ಟು ಕಟ್ ಆಫ್ ಮಾರ್ಕ್ಸಿಗೆ ನಿಂತಿದೆ ಅಂತ ಒಂದು PDF ಫೈಲ್ನು ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ನೋಡೋದಾದರೆ ಕ್ಲಿಕ್ ಇಯರ್ ಟು ಇಂಜಿನಿಯರಿಂಗ್ ವೇಕೆಂಟ್ ಸೀಟ್ ಆಫ್ಟರ್ ರೌಂಡ್ ಅಲಾಟ್ಮೆಂಟ್ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು PDF ಅಲ್ಲಿ ನೋಡ್ಕೋಬೋದು. ರೌಂಡ್ 1 ಆದಮೇಲೆ ಇನ್ನು ಎಷ್ಟು ಅಲಾಟ್ಮೆಂಟ್ ಇದೆ ಅನ್ನೋದನ್ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಈ ಎರಡು ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಆಮೇಲೆ ನಾವು ಯಾವ ರೀತಿ ನಿಮಗೆ ಬಂದಿರೋ ಕಾಲೇಜ್ ಯಾವ ರೀತಿ ನೋಡೋದು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಏನು ಕಟ್ ಆಫ್ ರ್ಯಾಂಕ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ, ಮೊದಲನೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು PDF ಫೈಲ್ ನಿಮಗೆ ಓಪನ್ ಆಗುತ್ತೆ. ಯಾವ ಕಾಲೇಜಲ್ಲಿ ಯಾವ ರ್ಯಾಂಕಿಂಗಿಗೆ ಯಾವ ಕೋರ್ಸಿಗೆ ಎಷ್ಟು ಕಟ್ ಆಫಿಗೆ GM ಮತ್ತು KKR ಅಂತ ಎರಡೇ ಗ್ರೂಪ್ ಇರೋದಿಲ್ಲಿ ಕೆಟಗರಿ, ಎಷ್ಟು ರ್ಯಾಂಕಿಂಗಿಗೆ ನಿಂತಿರೋ ಅಂಥದ್ದನ್ನ ಡೀಟೇಲ್ಸ್ನ ಇಲ್ಲಿ ಕರೆಕ್ಟಾಗಿ ರೌಂಡ್ 1ಅಲ್ಲಿ ಯಾವ ಇದಕ್ಕೆ ಕೋರ್ಸಿಗೆ ಮತ್ತು ಯಾವ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಂಗಿಗೆ ನಿಂತಿದೆ ಅಂತಲೂ ಕೂಡ ಕಟ್ ಆಫ್ ಮಾರ್ಕ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಈ ಒಂದು ಎರಡನೇ ಲಿಂಕ್ ಏನಿದೆಯೋ ಅಲಾಟ್ಮೆಂಟ್ ಸೀಟ್ದು ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿಯಾಗಿ ಒಂದು PDF ಫೈಲ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಯಾವ ಕಾಲೇಜಿಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸಿಗೆ ಇನ್ನೂ ಎಷ್ಟು ಸೀಟ್ಗಳಿದೆ ಅನ್ನೋದನ್ನ ಅವರು ಇಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ದಾರೆ. ಇದನ್ನು ಕೂಡ ನೀವು ನೋಡ್ಕೊಳ್ಳಿ. ಯಾವ ಕಾಲೇಜಲ್ಲಿ ಯಾವ ಕೋರ್ಸಿಗೆ ಎಷ್ಟು ಸೀಟು, GM ಕೆಟಗರಿಗೆ ಎಷ್ಟು ಸೀಟ್ ಇದೆ, KKR ಅವರಿಗೆ ಎಷ್ಟು ಸೀಟ್ ಇದೆ ಇನ್ನು ಅಂತೇಳಿ ಅವರು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ರೌಂಡಲ್ಲಿ ಆಗಿ ಉಳಿದಿರೋ ಅಂಥವನ್ನ ಇಲ್ಲಿ ತೋರಿಸಿದೆ. ಈ ರೀತಿ ಫಸ್ಟ್ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಇಲ್ಲಿ ಮೇಲ್ಗಡೆ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಬಂದಿರೋಂಥ ಫಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ನ ನೋಡಬೇಕು ಅಂದರೆ ನೀವು ಈ ಒಂದು ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿದರೆ ಇಲ್ಲಿ ಇಂಜಿನಿಯರಿಂಗ್ ಲಾಗಿನ್ ಅಂತ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವಿಲ್ಲಿ ನಿಮ್ಮ ಒಂದು ಯೂಸರ್ ಐ ಡಿ ಏನು ಕಾಮೆಡಿಕೆಯದು ಯೂಸರ್ ಐ ಡಿ ಇದೆ, ಆ ಒಂದು ಅಪ್ಲಿಕೇಶನ್ ನಂಬರ್ನ ಹಾಕ್ಬಿಟ್ಟು ನಿಮ್ಮ ಒಂದು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿದ್ದೀರಾ ಅದನ್ನು ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಆದ ತಕ್ಷಣ ನಮಗೆ ಇಲ್ಲಿ ಡಿಸಿಷನ್ ಮೇಕಿಂಗ್ ಅಂತ ಒಂದು ಆಪ್ಷನ್ ಮೇಲೆ ಬರ್ತಾ ಇರುತ್ತೆ. ನಿಮ್ಗೇನಾದರೂ ಅಪ್ಲಿಕೇಶನ್ ಡೀಟೇಲ್ಸ್ ಮೇಲೆ ಇದ್ದರೆ ಇಲ್ಲಿ ಡಿಸಿಷನ್ ಮೇಕಿಂಗ್ ಅಂತ ಏನು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ನೀವು ಬರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡೋದಾದರೆ ಇಲ್ಲಿ ಕ್ಲಿಕ್ ಇಯರ್ ಟು ವ್ಯೂ ಅಲಾಟೆಡ್ ಸೀಟ್ ಅಂತ ಇದೆ. ಈ ಒಂದು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಎಲ್ಲ ಡೀಟೇಲ್ಸು ಕೂಡ ಬರುತ್ತೆ. ಇಲ್ಲಿ ನೀವು ಕೆಳಗಡೆ ಬಂದರೆ ನಿಮ್ಮ ಒಂದು ರೌಂಡ್ 1 ಅಂತ ಆಪ್ಷನ್ ತೋರಿಸ್ತಾ ಇರುತ್ತೆ. ನಿಮ್ಮ ಒಂದು ಕಾಲೇಜ್ ನೇಮ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ನಿಮಗೆ ಯಾವ ಕಾಲೇಜ್ಗೆ ಸೀಟ್ ಸಿಕ್ಕಿದೆ ಅಂತೇಳಿ ಆ ಕಾಲೇಜ್ ಕೋಡು ಕೂಡ ಇರುತ್ತೆ. ಈ ಕಡೆ ಬಂದರೆ ಕೋರ್ಸ್ ಯಾವ ಕೋರ್ಸಿಗೆ ಬಂದಿದೆ ಅಂತಲೂ ಕೂಡ ನಿಮಗೆ ತೋರಿಸ್ತಾ ಇದೆ. ಅದಾದಮೇಲೆ ನೀವು ಹಾಕಿರೋಂಥ ಲೀಸ್ಟಲ್ಲಿ ಎಷ್ಟನೇ ಕಾಲೇಜ್ ನಿಮಗೆ ಸಿಕ್ಕಿದೆ, 40ನೇ ಕಾಲೇಜ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಅವ್ರು ಹಾಕಿರೋ ಈ ಒಂದು ಸ್ಟೂಡೆಂಟ್ ಹಾಕಿರೋ 40ನೇ ಸೀರಿಯಲ್ ನಂಬರ್ದಿದು. ಅದಾದಮೇಲೆ ಕಾಲೇಜ್ ಸೀಟ್ ಕೆಟಗರಿ ಏನು ಕೆಟಗರಿಗೆ ನೀವು ಹಾಕಿದ್ರೋ ಒಂದು ಆ ಸೀಟ್ ಕೆಟಗರಿ ಏನು ಅಂತ ತೋರಿಸ್ತಾ ಇದೆ. ಆ ಒಂದು ಕಾಲೇಜಿನ ಅಡ್ರೆಸ್ಸು ಕೂಡ ನಮಗಿಲ್ಲಿ ತೋರಿಸ್ತಾ ಇದೆ. ಆ ಒಂದು ಕಾಲೇಜಿಗೆ ಎಷ್ಟು ಫೀಸನ್ನು ನಾವು ಕಟ್ಟಬೇಕು ಅಂತಲೂ ತೋರಿಸ್ತಾ ಇದೆ. ಆ ಒಂದು ಟ್ಯೂಷನ್ ಫೀಸ್ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ನೀವು ಟೋಟಲ್ ಫೇಡ್ ಎಷ್ಟು ಮಾಡಬೇಕು, ಎಷ್ಟು ಟೋಟಲ್ ಆಗಿ ಕಟ್ಟಬೇಕಾಗುತ್ತೆ ಅಂತಲೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಅದರ್ ಫೀಸು ಕೂಡ ಇಲ್ಲಿ ಸೇರಿಸಿ ಟೋಟಲ್ ಫೀಸನ್ನು ಇಲ್ಲಿ ತೋರಿಸ್ತಾ ಇದೆ. ಇಷ್ಟು ಒಂದು ನಿಮಗೆ ಸಿಕ್ಕಿರುವಂಥ ಕಾಲೇಜ್ನ ನೀವು ನೋಡ್ಕೊಳ್ಳೋಂಥದ್ದಾಗಿರುತ್ತೆ. ಈ 4 ಆಪ್ಷನ್ಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗ ಒಂದನೇ ಆಪ್ಷನ್ ಏನು, ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್. ನೀವು ಏನು ಡಿಸಿಷನ್ನ ತಗೊಳ್ಬೇಕು, ಏನು ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂದರೆ ಒಂದನೇ ಆಪ್ಷನ್ ಏನು,
ಈಗ ಒಂದನೇ ಆಪ್ಷನ್ ಅಂದರೆ ನೀವು ಈಗ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರಿ, ನೀವು ಈಗ ನಿಮ್ಮ ಒಂದು ಕಾಲೇಜ್ಗಳನ್ನು ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ. ಈಗ ನಿಮಗೆ ಯಾವುದೋ ಒಂದು ನಿಮ್ಮ ರ್ಯಾಂಕಿಗೆ ಒಂದು ಕಾಲೇಜ್ ಈಗ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿದೆ. ಈಗ ಆ ಕಾಲೇಜು ನಿಮಗೆ ಇಷ್ಟ ಇರೋವಂಥ ಕಾಲೇಜೇ ನಿಮಗೆ ಸಿಕ್ಕಿದೆ ಅಂದ್ಕೊಂಡ್ರೆ ನೀವು ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್, ಅಂದರೆ ನೀವು ಇದೇ ಕಾಲೇಜ್ನ ಇಷ್ಟಪಟ್ಟು ಬಯಸ್ತಾ ಇದ್ರಿ, ಅದೇ ಕಾಲೇಜ್ ನಿಮಗೆ ಸಿಕ್ಕಿದೆ, ಅದೇ ಕೋರ್ಸ್ ನಿಮಗೆ ಇಷ್ಟ ಆಗಿ ಸಿಕ್ಕಿದೆ, ಇದೇ ಇಷ್ಟ ಇದೆ ಅನ್ನೋದಾದರೆ ಈ ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂದರೆ ನೀವು ಈ ಕಾಲೇಜ್ನ ಇಷ್ಟಪಡ್ತಾ ಇದ್ದೀರಾ, ಈ ಕಾಲೇಜ್ಗೆ ನಾವು ಹೋಗಿ ಅಡ್ಮಿಷನ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ನೀವು ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್ನ ತಗೊಂಡು ನೀವು ಇಲ್ಲಿ ಒಂದು ಪೇಮೆಂಟ್ ಮಾಡಿ ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೋದು. ಈ ಕಾಲೇಜ್ ನಿಮ್ಗೆ ಇಷ್ಟ ಇದ್ದು ನೀವು ಅಡ್ಮಿಷನ್ ಆಗ್ತೀನಾ ಅನ್ನೋದಾದರೆ ಒಂದನೇ ಆಪ್ಷನ್ನ ನೀವು ತಗೋಬೇಕಾಗುತ್ತೆ. ಇನ್ನು ಎರಡನೇ ಆಪ್ಷನಿಗೆ ಬಂದರೆ ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್. ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ನಿಮಗೆ ಈಗ ಸಿಕ್ಕಿರೋವಂಥ ಕಾಲೇಜು ಇರಲಿ, ಓಕೆ, ಪರವಾಗಿಲ್ಲ, ನಾನು ಇದಕ್ಕಿಂತ ಒಳ್ಳೆ ಕಾಲೇಜ್ನ ಮೇಲ್ಗಡೆ ಹಾಕಿದ್ದೀನಿ, ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ನನ್ನ ರ್ಯಾಂಕಿಂಗಿಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಇದ್ರಗಡೆ ಮೇಲ್ಗಡೆ ಇರೋವಂಥ ಕಾಲೇಜ್ಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಆದರೆ ಅಲ್ಲಿ ಸಿಗಲಿಲ್ಲ ಅಂದರೆ ನನಗೆ ಈ ಕಾಲೇಜ್ಗೆ ಹೋಗೋ ಒಂದು ಇಷ್ಟ ಇದೆ ಅನ್ನೋದಾದರೆ ನೀವು ಇದನ್ನು ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ಇಟ್ಕೋಬೋದು. ಈ ಕಾಲೇಜ್ ಏನು ಸಿಕ್ಕಿರೋವಂಥ ಕಾಲೇಜ್ನ ನೀವು ಹೋಲ್ಡ್ ಮಾಡಿ ಇಟ್ಕೊಂಡು ನೀವು ನೆಕ್ಸ್ಟ್ ರೌಂಡಲ್ಲಿ ಭಾಗವಹಿಸಿ ನೀವು ಇದಕ್ಕಿಂತ ಮೇಲ್ಗಡೆ ಇರೋವಂಥ ಕಾಲೇಜ್ಗೆ ಸಿಗ್ಬೋದು ಅನ್ನೋದು ನಿಮಗೆ ಖಾತ್ರಿ ಇದ್ದರೆ, ನಿಮಗೆ ನೆಕ್ಸ್ಟ್ ಒಳ್ಳೆ ಕಾಲೇಜ್ ನಿಮಗೆ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ನಿಮಗೇನಾದರೂ ನಿಮ್ಮ ರ್ಯಾಂಕಿಗೆ ಇದೆ, ಆ ಒಂದು ಕಟ್ ಆಫ್ ರ್ಯಾಂಕು, ಆ ಒಂದು ಸೀಟು ನೀವೆಲ್ಲ ವೆರಿಫೈ ಮಾಡಿಕೊಂಡು ನೋಡ್ಕೊಂಡ್ಮೇಲೆ ನಿಮಗೆ ನಾವು ಮೇಲೆ ಹಾಕಿರೋವಂಥ ಕಾಲೇಜಲ್ಲಿ ನಮ್ಮ ರ್ಯಾಂಕಿಂಗ್ ಸಿಗುತ್ತೆ ಅನ್ನೋದಾದರೆ ನೀವು ಈ ಒಂದು ಸಿಕ್ಕಿರೋವಂಥ ಕಾಲೇಜು ಪರವಾಗಿಲ್ಲ, ನಾನು ಮೇಲೆ ಏನಾದರೂ ಸಿಗಲಿಲ್ಲ ಅಂದರೆ ಇದಕ್ಕೆ ಹೋಗೋ ಚಾನ್ಸಸ್ ನಿಮಗಿದ್ರೆ ನೀವು ಈ ಒಂದು ಎರಡನೇ ಆಪ್ಷನನ್ನು ತಗೋಬೋದು. ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ಇರೋವಂಥ ಕಾಲೇಜ್ನ ಹೋಲ್ಡ್ ಮಾಡಿ ಇಟ್ಕೊಂಡು ಎರಡನೇ ರೌಂಡಿಗೆ ಭಾಗವಹಿಸೋ ಅಂಥದ್ದು ಇರುತ್ತೆ. ನೀವು ಇದೇನಾದರೂ ಎರಡನೇ ಆಪ್ಷನ್ನ ನೀವು ಹೋಲ್ಡ್ ಮಾಡಿದರೆ ನೀವು ಏನು ಈ ಒಂದು ಕಾಲೇಜನ್ನು ಮೇಲ್ಭಾಗದವು ಮಾತ್ರ ಕಾಲೇಜ್ ನಿಮಗೆ ಶೋ ಆಗುತ್ತೆ. ಇದರ ಕಾಲೇಜಿನ ಕೆಳಭಾಗದಲ್ಲಿ ನೀವೇನು ಎಂಟ್ರಿ ಮಾಡಿರ್ತೀರಲ್ಲ ಆಪ್ಷನ್ಗಳನ್ನು, ಅವು ಡಿಲೀಟ್ ಆಗ್ತವೆ, ಮೇಲ್ಭಾಗದಲ್ಲಿ ಮಾತ್ರ ಉಳಿಯುತ್ತೆ. ಈ ಒಂದು ಎರಡನೇ ಆಪ್ಷನ್ ಆಗಿರುತ್ತೆ. ನೀವು ಮೂರನೇ ಆಪ್ಷನಿಗೆ ಬರೋದಾದರೆ ನೀವು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಈ ಒಂದು ಕಾಲೇಜ್ ನಮ್ಗೆ ಇಷ್ಟನೇ ಇಲ್ಲ, ನಾನು ಇನ್ನೂ ಬೇರೆ ಕಾಲೇಜ್ಗೆ ಇಷ್ಟಪಡ್ತೀನಿ, ಈ ಕಾಲೇಜ್ ನನಗೆ ಬೇಡ, ಹೋದ್ರೂ ಪರವಾಗಿಲ್ಲ ನನಗೆ ಅನಿಸೋದಾದರೆ ನಾವು ನೆಕ್ಸ್ಟ್ ರೌಂಡಲ್ಲಿ ಭಾಗವಹಿಸ್ತೀನಿ, ನಾನು ಇನ್ನೂ ಬೇರೆ ಕಾಲೇಜ್ನ ನಾನು ನೋಡ್ತೀನಿ ಅನ್ನೋದಾದರೆ ನೀವು ಮೂರನೇ ಆಪ್ಷನ್ನ ತಗೋಬೇಕಾಗುತ್ತೆ. ನೀವು ಮೂರನೇ ಆಪ್ಷನ್ನ ತಗೊಂಡ್ರೆ ನಿಮಗೆ ಈ ಬಂದಿರೋವಂಥ ಕಾಲೇಜ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ, ಅದು ಮಾತ್ರ ಡಿಲೀಟ್ ಆಗುತ್ತೆ. ಉಳಿದೆ ಎಲ್ಲ ಈಗ 100 ಆಪ್ಷನನ್ನು ಎಂಟ್ರಿ ಮಾಡಿದ್ದೀರಾ ಅನ್ನೋದಾದರೆ ಈ ಒಂದು ಈ ಕಾಲೇಜು ಡಿಲೀಟ್ ಆಗುತ್ತೆ, ಅಂದರೆ ಈ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ, ಉಳಿದ 99 ಕಾಲೇಜು ಕೂಡ ನಿಮ್ಮಲ್ಲೇ ಉಳಿಯುತ್ತೆ. ಅದರಲ್ಲಿ ನೀವು ಸಿಕ್ಕಿದ್ದಕ್ಕೆ ಹೋಗಬೇಕಾಗುತ್ತೆ. ಈ ಒಂದು ಮೂರನೇ ಆಪ್ಷನ್ ಆಗಿರುತ್ತೆ. ನೀವು ಅದೇ ಎರಡನೇ ಆಪ್ಷನಲ್ಲಿ ಈಗ ನಿಮಗೆ ಸಿಕ್ಕಿರೋದೀಗ ಇವರು ಒಂದು 60-70 ಎಂಟ್ರಿ ಮಾಡಿದ್ದಾರೆ ಅನ್ಕೋ, ಇವರಿಗೆ 40ನೇ ಕಾಲೇಜ್ ಸಿಕ್ಕಿದೆ, ಈಗ 40ನೇ ಎಂಟ್ರಿಯಲ್ಲಿ ಸಿಕ್ಕಿದೆ ಇವರಿಗೆ. ಈ ಒಂದು 40ನೇ ಎಂಟ್ರಿಯಲ್ಲಿ ಇರೋವಂಥದ್ದನ್ನ ನಾವು ಎರಡನೇ ಆಪ್ಷನಲ್ಲಿ ತಗೊಂಡ್ರೆ ಇದು 40ನೇದು ಅವ್ರಿಗೆ ಓಲ್ಡಾಗಿ ನಿಲ್ಲಿಸ್ತಾರೆ. ಏನು 41ರಿಂದ ಕೆಳಗಡೆ ಏನು ಹಾಕಿದ್ರಲ್ಲ 70 ಕಾಲೇಜ್ನ, ಇನ್ನು ಕೆಳಗಡೆ 30 ಕಾಲೇಜ್ ಇದೆಯಲ್ಲ ಅದು ಡಿಲೀಟ್ ಆಗುತ್ತೆ, ಇನ್ನು ಮೇಲ್ಗಡೆ ಏನು 39 ಕಾಲೇಜ್ ಇರುತ್ತಲ್ಲ ಅದು ಹಾಗೇ ಇರುತ್ತೆ. ಆ ಥರ ಎರಡನೇದು. ಇನ್ನು ಮೂರನೇದು ಬಂದರೆ ಈ ಒಂದು ಕಾಲೇಜ್ ಮಾತ್ರ ನೀವು ಎಂಟ್ರಿ ಮಾಡಿದ್ದೀರ ಅಂದರೆ ಈ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ, ಉಳಿದ 99 ಕಾಲೇಜು ಕೂಡ ನಿಮ್ಮ ಹತ್ರನೇ ಉಳಿಯುತ್ತೆ. ಅದರಲ್ಲಿ ಯಾವ್ದು ಸಿಗುತ್ತೋ ಅದಕ್ಕೆ ನೀವು ನೆಕ್ಸ್ಟ್ ರೌಂಡಲ್ಲಿ ಎರಡನೇ ರೌಂಡಲ್ಲಿ ನಿಮ್ಗೆ ಸಿಕ್ಕಿರೋ ಕಾಲೇಜ್ಗೆ ಹೋಗ್ಬೋದು. ಆ ಥರ ಒಂದು ಆಪ್ಷನ್ ಇರುತ್ತೆ ಮೂರನೇದಾದರೆ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೀವು ಯಾವ ಚಾಯ್ಸ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಇನ್ನು 4ನೇ ಆಪ್ಷನಿಗೆ ಬಂದರೆ ನಿಮಗೀಗ ನೀಟ್ ಎಕ್ಸಾಮ್ ಬಂದಿದೆ, ರಿಸಲ್ಟ್ ಬಂದಿದೆ, ನೀವೇನಾದರೂ ಕಾನ್ಫಿಡೆನ್ಸ್ ಆಗಿ ನನಗೆ ನೀಟಲ್ಲಿ ಮೆಡಿಕಲಲ್ಲಿ ಸಿಗ್ಬೋದು ಅಥವಾ CETಯಲ್ಲಿ ಕೌನ್ಸಿಲಿಂಗ್ ಸಿಗ್ಬೋದು ಅಂತೇನಾದರೂ ನಿಮ್ಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಅಲ್ಲಿ ನಾನು ಭಾಗವಹಿಸಿ ಅಲ್ಲೇ ನನಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಆ ರ್ಯಾಂಕಿಂಗಲ್ಲಿ ನಾನು ಅಲ್ಲೇ ಹೋಗ್ತೀನಿ, ಇಲ್ಲಿ ಕೌನ್ಸಿಲಿಂಗ್ ನಾನು ಭಾಗವಹಿಸಲ್ಲ, ಕಾಮಿಡಿಕೆಯಲ್ಲಿ ಮುಂದುವರಿಯಲ್ಲ ಅನ್ನೋದಾದರೆ ನೀವು ರಿಜೆಕ್ಟ್ ಆ್ಯಂಡ್ ವಿತ್ಡ್ರಾ ಇಲ್ಲಿಂದ ಹೊರಗೆ ಹೋಗೋ ಅಂಥದ್ದು. ಈ ಒಂದು ಕಾಮಿಡಿಕೆಯಲ್ಲಿ ಕೌನ್ಸಿಲಿಂಗ್ ಎರಡನೇ ಇದರಲ್ಲಿ ನಾನು ಭಾಗವಹಿಸಲ್ಲ, ನಾನು ಹೊರ ಹೋಗ್ತೀನಿ, ಇದರಿಂದ ನನಗೆ ಬೇಡ, ಮುಂದುವರ್ಸೋದು ಬೇಡ ಅನ್ನೋದಾದರೆ ನೀವು ಇಲ್ಲಿ 4ನೇ ಆಪ್ಷನ್ ತಗೊಂಡು ಹೊರ ಹೋಗಬೇಕಾಗುತ್ತೆ. ಇಷ್ಟು ಈ ಒಂದು 4 ಆಯ್ಕೆಗಳ ಒಂದು ಅರ್ಥ ಇರುತ್ತೆ. ನೀವು ಯಾವುದು ಬೇಕು ಅದನ್ನು ನೀವು ಕರೆಕ್ಟಾಗಿ ಆ ಒಂದು ಕಟ್ ಆಫ್ ರ್ಯಾಂಕ್ ಆಗಿರಲಿ, ಸೀಟ್ ಎಷ್ಟು ಉಳಿದಿದೆ ಅಂತಲೂ ಕೂಡ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ನೀವು ಚಾಯ್ಸ್ 1, 2, 3, 4 ಏನಿದೆ ಅದನ್ನು ನೀವು ಕರೆಕ್ಟಾಗಿ ನೆಕ್ಸ್ಟಲ್ಲಿ ನೀವು ಇದನ್ನು
ಈಗ ಈ ಒಂದು ಚಾಯ್ಸ್ಗಳನ್ನು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ನ ನೀವು ಯಾವ ಡೇಟ್ ಒಳಗೆ ಇದನ್ನು ಡಿಸಿಷನ್ ತಗೋಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡೇಟ್ಗಳನ್ನು ಕರೆಕ್ಟಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ರೌಂಡ್ 1 ಈಗ ರಿಸಲ್ಟ್ ಈಗಾಗಲೇ ಬಂದಿದೆ, ನಿಮ್ಗೆ ಯಾವ ಕಾಲೇಜ್ ಅಂತಲೂ ಗೊತ್ತಾಗಿದೆ. ನೀವು ಈಗ ಡಿಸಿಷನ್ ತಗೋಬೇಕೀಗ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಡಿಸಿಷನ್ ತಗೋಬೇಕು. ಅದಕ್ಕೆ ಡೇಟನ್ನು ನಾವು ನೋಡೋದಾದರೆ ಈಗ ನೀವು ಡಿಸಿಷನ್ ಆ್ಯಂಡ್ ಫೀಸ್ ಪೇಮೆಂಟ್ ಮಾಡೋದಾದರೆ, ಈಗ ನೀವು ಚಾಯ್ಸ್ 1 ಹಾಕಿ ಇದೇ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ ಅನ್ನೋದಾದರೆ ನೀವು ಜುಲೈ 28ನೇ ತಾರೀಕು 3 ಗಂಟೆಗೆ ನಾವು ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂದಿದ್ರು. ಈಗಾಗಲೇ ಅನೌನ್ಸ್ ಆಗಿರೋದ್ರಿಂದ ನೀವು 31 ಜುಲೈ 3 ಗಂಟೆ ಏನು ಈ ಒಂದು ಡಿಸಿಷನ್ ನೀವು ತಗೊಂಡು ಫೀಸ್ನ ಪೇ ಮಾಡೋಕ್ಕೆ ಜುಲೈ 31ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಒಳಗೆ ನೀವು ಡಿಸಿಷನ್ 1 ತಗೊಂಡ್ರೆ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ 31ನೇ ತಾರೀಕು ಒಳಗಡೆ. ನೀವು ಅದೇ ರಿಪೋರ್ಟಿಂಗ್ ಕಾಲೇಜ್ ಜುಲೈ 28 ಮಧ್ಯಾಹ್ನ 3 ಗಂಟೆಯಿಂದ ಏನು ಆಗಸ್ಟ್ 3ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಒಳಗಡೆ ನೀವು ಹೋಗಿ ನೀವು ಕಾಲೇಜ್ಗೆ ಅಡ್ಮಿಷನ್ನ ಆಗಬೇಕಾಗುತ್ತೆ. ಚಾಯ್ಸ್ 1 ತಗೊಂಡ್ರೆ ಚಾಯ್ಸ್ 1ನ ನೀವು ತಗೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗೋದಾದರೆ ಜುಲೈ 31ನೇ ತಾರೀಕು ಒಳಗಡೆ ನೀವು ಚಾಯ್ಸ್ನ ತಗೊಂಡು ಫೀಸ್ನ ಪೇಮೆಂಟ್ ಮಾಡಿ ಅದಾದಮೇಲೆ ನೀವು ಹೋಗಿ ಆಗಸ್ಟ್ 3ನೇ ತಾರೀಕು ಒಳಗಡೆ ನೀವು ಮಧ್ಯಾಹ್ನ 12 ಗಂಟೆ ಒಳಗೆ ಹೋಗಿ ನೀವು ಕಾಲೇಜ್ಗೆ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಸ್ಕೊಂಡು ಅಡ್ಮಿಷನ್ ಆಗಬೇಕಾಗುತ್ತೆ. ಅದೇ ರೌಂಡ್ 1 ಕ್ಯಾನ್ಸಲೇಷನ್, ನೀವು ಚಾಯ್ಸ್ 4ಅನ್ನು ತಗೊತೀವಿ, ನಾವು ಇಲ್ಲಿಂದ ಹೊರಗೆ ಹೋಗ್ತೀವಿ ಅನ್ನೋದಾದರೆ ಜುಲೈ 28ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಹಿಡಿದು ಆಗಸ್ಟ್ 3ನೇ ತಾರೀಕು ಮಧ್ಯಾಹ್ನ 3 ಗಂಟೆವರೆಗೂ ನಿಮಗೆ ಅವಕಾಶ ಇರುತ್ತೆ ನೀವು ಇಲ್ಲಿಂದ ಹೊರಗೆ ಹೋಗೋಕ್ಕೆ. ನೀವು ಈಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ತಾಣಕ್ಕೆ ಜುಲೈ 31ನೇ ತಾರೀಕು ಒಳಗಡೆ ನೀವು ಈ ಒಂದು ಡಿಸಿಷನ್ನ ತಗೋಬೇಕಾಗುತ್ತೆ. ನೀವು ಫೀಸ್ ಕಟ್ಟಿ ನೀವು ಹೋಗ್ತೀವಿ ಅನ್ನೋದಾದರೆ ಜುಲೈ 31ನೇ ತಾರೀಕು ಫೀಸ್ ಕಟ್ಟಿ ಕಾಲೇಜ್ ಅಡ್ಮಿಷನ್ಗೆ ಆಗಸ್ಟ್ 3ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಒಳಗೆ ಮಧ್ಯಾಹ್ನ 12 ಗಂಟೆ ಒಳಗೆ ಹೋಗಿ ನೀವು ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ನೀವು ಚಾಯ್ಸ್ 2 ಮತ್ತು 3 ತಗೊಳ್ತೀರಾ ಅನ್ನೋದಾದರೆ ನೀವು ಜುಲೈ 31ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಒಳಗೆ ಡಿಸಿಷನ್ ತಗೊಂಡು ಚಾಯ್ಸ್ 2, ಚಾಯ್ಸ್ 3 ತಗೋಬೇಕಾಗುತ್ತೆ. ಅದೇ ನೀವು ಹೊರಗೆ ಹೋಗ್ತೀನಿ ಅಂದರೆ ಆಗಸ್ಟ್ 3ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಒಳಗೆ ನೀವು ಈ ಒಂದು ಡಿಸಿಷನ್ ತಗೋಬೇಕಾಗುತ್ತೆ. ಇಷ್ಟು ಈ ಒಂದು ಕಾಮೆಡಿಕೆಯ ಒಂದು ಹೊಸ ಅಪ್ಡೇಟ್ಸ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಯಾರೇ ಕಾಮಿಡಿಯನ್ನು ಬರೆದಿದ್ದರೆ ಅವ್ರಿಗೆ ಈ ವಿಷಯವನ್ನು ತಿಳಿಸಿ ಅವ್ರ ಕಾಲೇಜ್ ಏನು ಬಂದಿದೆ ಅಂತ ತಿಳಿದುಕೊಳ್ಳಿ. ಈಗ ರಿಸಲ್ಟ್ ಈಗ ಅನೌನ್ಸ್ ಆಗಿದೆ ರೌಂಡ್ 1ಇಂದು. ನಿಮ್ಮ ಡಿಸಿಷನ್ನ ನೀವು ಜುಲೈ 31ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಒಳಗೆ ನಿಮ್ಮ ಡಿಸಿಷನ್ ತೊಗೊಳ್ಳಿ. ಅಷ್ಟರೊಳಗೆ ಚಾಯ್ಸ್ನ ಫಿಲ್ ಮಾಡಿ. ಇಷ್ಟು ಹೊಸ ಅಪ್ಡೇಟ್ಸ್ ಇರುತ್ತೆ ಕಾಮೆಡಿಕೆಯಿಂದ. ಹಾಗಾಗಿ ನಿಮ್ಮ ಯಾರೇ ಇರಲಿ, ನಿಮ್ಮ ರಿಲೇಟಿವ್ಸ್ ಇರಲಿ, ನಿಮ್ಮ ಫ್ರೆಂಡ್ಸ್ ಇರಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಸ್ಟೂಡೆಂಟ್ ಕಾಮೆಡಿಕೆ ಬರೆದಿರಲಿ, ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಡಿಸಿಷನ್ ತಗೊಳ್ಳಿ. ಅವರ ಒಂದು ಕಾಲೇಜ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಕಾಮೆಡಿಕೆ, CET, ನೀಟ್ ಬಗ್ಗೆ ನಾವು ಆಗಾಗ ಅಪ್ಡೇಟ್ಸ್ಗಳನ್ನು ತಿಳಿಸ್ತಾ ಇರ್ತೀವಿ ನಮ್ಮ ಚಾನಲ್ ಮುಖಾಂತರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ ಹೆಸರು ಶ್ರೀ ಸೇವಾಟೆಕ್ ಯೂಟ್ಯೂಬ್ ಚಾನಲ್ ಅಂತೇಳಿ. ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.